ಹರೇ ರಾಮ. ಎಲ್ರಿಗೂ ನಮಸ್ಕಾರ. ಅಭಿರುಚಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಎಲ್ರಿಗೂ ಕೂಡ ರಾಮನವಮಿಯ ಶುಭಾಶಯಗಳು. ರಾಮನವಮಿಯ ಪ್ರಯುಕ್ತ ನಾವಿವತ್ತೊಂದು ಚಿಕ್ಕದಾದ ಸುಂದರವಾದ ರಂಗೋಲಿಯನ್ನ ಹಾಕೋಣ. ರಾಮನವಮಿ ರಂಗೋಲಿ ಅಂದ್ರೆ ಏನಿರ್ಬೋದು ವಿಶೇಷ ಅಂತ ಅನ್ಕೊಂಡ್ರ? ರಾಮನ ರಥವನ್ನ ಬಿಡಿಸೋಣ. ರಾಮನ ತೊಟ್ಟಲನ್ನು ಕೂಡ ಬಿಡಿಸ್ಕೋಬಹುದು. ನಾನಿವತ್ತು ರಾಮನ ರಥವನ್ನ ಬಿಡಿಸ್ತಾ ಇದ್ದೀನಿ. ರಾಮನವಮಿ ಅಂದ್ರೆ ಶ್ರೀರಾಮಚಂದ್ರನ ಜನ್ಮದಿನ. ಎಲ್ರೂ ಕೂಡ ಸಂಭ್ರಮದಿಂದ ಆಚರಿಸ್ತೀವಲ್ವಾ ಎಲ್ಲರ ಮನೆಯಲ್ಲೂ. ಆ ಒಂದು ರಾಮನವಮಿಯ ಪ್ರಯುಕ್ತ ರಾಮನ ರಥದ ಒಂದು ರಂಗೋಲಿಯನ್ನ ಬಿಡಿಸೋಣ. ತುಂಬಾ ಚಿಕ್ಕದಾದ ರಂಗೋಲಿ, ಬಳ್ಳಿ ರಂಗೋಲಿ. ಎಲ್ರೂ ಕೂಡ ಸುಲಭವಾಗಿ ಇದನ್ನ ಬಿಡಿಸ್ಕೋಬಹುದು. ದೇವ್ರ ಮುಂದೆ, ಮನೆ ಮುಂದ್ಗಡೆ ಎಲ್ಲ ಹಾಕೋಬಹುದು. ಈಗ ನೋಡೋಣ. ರಾಮನ ರಥವನ್ನ ನಾವೀಗ ಬಿಡಿಸ್ತಾ ಇರೋದು ಬಳ್ಳಿ ರಂಗೋಲಿ. ಬಳ್ಳಿ ರಂಗೋಲಿ ಬಿಡ್ಸೋಕೆ ಚುಕ್ಕಿಯನ್ನ ಇಟ್ಕೋಬೇಕು. ಈಗ ನಾವು ಚುಕ್ಕಿಯನ್ನು ಇಡೋಣ. ಇದು 9ರಿಂದ ಇಟ್ಕೊಳ್ಳೋದು. ತೋರಿಸ್ಕೊಡ್ತೀನಿ, ನೋಡೋಣ. ಒಂಬತ್ತು ಚುಕ್ಕಿಯನ್ನ ಇಟ್ಕೊಂಡಿದ್ದೀನಿ. ಈಗ ಇಲ್ಲೊಂದು ಚುಕ್ಕಿ, ಒಂದು ಗ್ಯಾಪ್ ಬಿಟ್ಟು 5 ಚುಕ್ಕಿಯನ್ನು ಇಟ್ಕೋಬೇಕು. 5 ಮತ್ತೆ ಇಲ್ಲಿ ಗ್ಯಾಪ್ ಬಿಟ್ಟು 1, ಆಯ್ತಾ? ಆಮೇಲೆ 1 2 1 2. ಈಗ ಕೆಳಗಡೆ ಒಂದು ಲೈನು 9 ಚುಕ್ಕಿಯನ್ನ ಇಟ್ಕೋಬೇಕು. ಇದರ ಕೆಳಭಾಗದಲ್ಲೇನೆ 1 2 3 4 5 6 7 8 9 ಚುಕ್ಕಿಯನ್ನ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲೊಂದು ಗ್ಯಾಪ್ ಬಿಟ್ಟು 1 2 3 4 5 ಮತ್ತೆ ಒಂದು ಗ್ಯಾಪ್ ಬಿಟ್ಟು 1 ಮತ್ತೆ 1 2 3 4 5. ಇದು ರಥದ ಕೆಳಭಾಗದ ಚಿತ್ರ. ಈಗ ಮೇಲ್ಗಡೆ ಚುಕ್ಕೆ ಇಟ್ಕೊಳ್ಳೋದನ್ನ ತೋರಿಸ್ತೀನಿ. ಇಲ್ಲಿ 1 2 ಹೀಗೆ 7 ಚುಕ್ಕೆ ಇಟ್ಕೋಬೇಕು. 7. ನಂತರ ಮಧ್ಯದಲ್ಲಿ ಇಲ್ಲಿ 1 ಅಂದ್ರೆ 4ನೇ ಚುಕ್ಕಿಗೆ 1 ಹೀಗೆ ಈ ರೀತಿ ನೋಡಿ. ಇದು ರಥದ ಬಳ್ಳಿ ರಂಗೋಲಿ ಬಿಡಿಸೋಕೆ ಬೇಕಾಗಿರೋ ಚುಕ್ಕಿ. ಸರಿಯಾಗಿ ನೋಡ್ಕೊಳ್ಳಿ. ಈಗ ನಾವು ಬಳ್ಳಿ ರಂಗೋಲಿಯನ್ನ ಹಾಕೋಕೆ ಶುರು ಮಾಡೋಣ. ನೋಡಿ, ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ಹೀಗೆ ಇಲ್ಲಿ ತುಂಬಾ ಸುಲಭವಾಗಿದೆ.
ಎಲ್ಲರೂ ಕೂಡ ಹಾಕ್ಕೋಬಹುದು. ಈಗ ಕೆಳಭಾಗದ ಇದು ಡಿಸೈನ್ ಆಯ್ತು. ನಾವು ಚಕ್ರವನ್ನ ಬಿಡಿಸ್ಕೊಂಡು ಆಮೇಲೆ ಮೇಲ್ಭಾಗದಲ್ಲಿ ಬಿಡಿಸೋಣ. ಚಕ್ರವನ್ನ ಬಿಡಿಸ್ತಾ ಇದ್ದೀನಿ. ಚಕ್ರ ಈ ಕಡೆ ಇನ್ನೊಂದು ಚಕ್ರವನ್ನು ಬಿಡಿಸ್ಕೊಳ್ಳೋಣ. ಚಕ್ರ ಆಯ್ತು. ಈಗ ಮೇಲ್ಭಾಗ, ರಥದ ಮೇಲ್ಭಾಗ ಬಿಡಿಸ್ಕೊಳ್ಳೋಣ. ಇದು ಮೇಲ್ಭಾಗ ಬಿಡಿಸೋಣ. ಅದಕ್ಕೂ ಮುಂಚೆ ಇಲ್ಲಿ ಮಧ್ಯದಲ್ಲಿ ರಾಮನ ಇದು ರಥ ಆಗಿದ್ರಿಂದ ನಾವಿಲ್ಲಿ ರಾಮ ಸೂರ್ಯ ವಂಶದವನಾಗಿದ್ರಿಂದ ಒಂದು ಸೂರ್ಯನ್ ಬಿಡಿಸ್ಕೋಬಹುದು. ಇಲ್ಲಿ ಈ ರೀತಿ ಸೂರ್ಯನ್ ಬಿಡಿಸ್ಕೋಬಹುದು. ಹೀಗೆ ನೋಡಿ ಚೆನ್ನಾಗಿ ಕಾಣಿಸುತ್ತೆ. ಈಗ ಮೇಲ್ಭಾಗದಲ್ಲಿ ಬಿಡಿಸೋಣ. ಈಗ ರಥದ ಬಳ್ಳಿಗಳನ್ನೆಲ್ಲ ಬಿಡಿಸಾಯ್ತು. ಮೇಲ್ಭಾಗದಲ್ಲಿ ಒಂದು ಧ್ವಜವನ್ನ ಬಿಡಿಸಿದ್ರೆ ರಾಮನ ರಥ ಸುಂದರವಾದ ಸುಲಭವಾದ ರಥ ರೆಡಿ.
ನೋಡಿ ಧ್ವಜವನ್ನ ಬಿಡಿಸ್ಕೊಂಡಿದೀನಿ. ಈಗ ಇದಕ್ಕೆ ನಾವು ಅರಿಶಿನ ಕುಂಕುಮವನ್ನ ಹಾಕೊಂಡು ಅಲಂಕಾರ ಮಾಡ್ಕೋಬಹುದು. ಹೀಗೆಲ್ಲ ಅರಿಶಿನ ಕುಂಕುಮ ಹಾಕೊಂಡು ಸುಂದರವಾಗಿ ಅಲಂಕಾರ, ಬೇರೆ ಬೇರೆ ಬಣ್ಣ ಕೂಡ ಇದಕ್ಕೆ ಹಾಕೋಬಹುದು ಬೇಕಿದ್ರೆ. ನಾನೀಗ ಅರಿಶಿನ ಕುಂಕುಮ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸುಂದರವಾದ ಸುಲಭವಾದ ರಥ. ನೀವು ಕೂಡ ರಾಮನವಮಿಗೆ ಹಾಕೋಬಹುದು. ಈಗ ಕುಂಕುಮವನ್ನ ಹಾಕ್ತಾ ಇದ್ದೀನಿ. ನೋಡಿ ನಮ್ಗೆ ಬೇಕಾದಾಗೆ ನಾವು ಅಲಂಕಾರ ಮಾಡ್ಕೋಬಹುದು. ಹೀಗೆ ಚೆನ್ನಾಗಿದೆ ಅಲ್ವಾ? ನೋಡಿ ನೀವು ಬೇರೆ ಬಣ್ಣ ಕೂಡ ಹಾಕೋಬಹುದು, ಅಥವಾ ಇನ್ನೂ ಗ್ರ್ಯಾಂಡ್ ಆಗ್ಬೇಕು ಅಂದ್ರೆ ಬೇಸ್ ಅಲ್ಲಿ ಕಲರ್ ಹಾಕೊಂಡು ಅದ್ರ ಮೇಲೆ ಈ ಒಂದು ರಥವನ್ನ ಬಿಡಿಸ್ಕೋಬಹುದು. ಚೆನ್ನಾಗಿದೆ ಅಲ್ವಾ? ಈ ಒಂದು ಸುಂದರವಾದ ರಾಮನ ರಥದ ರಂಗೋಲಿಯನ್ನ ನೀವು ಕೂಡ ರಾಮನವಮಿಯಲ್ಲಿ ಹಾಕೊಳ್ಳಿ. ತುಂಬಾ ಚೆನ್ನಾಗಿದೆ, ಸುಲಭ ಕೂಡ ಇದೆ. ನೋಡ್ಕೊಂಡು ಹಾಕೊಳ್ತೀರಾ ಅಂತ ಅನ್ಕೊಂಡಿದೀನಿ. ಇಷ್ಟೊತ್ತವರೆಗೂ ಈ ಒಂದು ವಿಡಿಯೋವನ್ನ ವೀಕ್ಷಣೆ ಮಾಡಿದ ತಮಗೆಲ್ರಿಗೂ ಕೂಡ ಧನ್ಯವಾದಗಳು.